ಶಾಲಿನಿ, ಒಂದ್ ಮಾತ್ ಕೇಳಲಾ? ಕೇಳು ಭಾಗ್ಯ. ನಿಜವಾಗ್ಲೂ ನೀನಿ ಮೆಹಂದಿನ ಮನ್ಸಾರೆ ಕೊಡ್ತಿದ್ಯಾ? ಅದೇನ್ ಭಾಗ್ಯ ಆತರ ಕೇಳ್ತಾ ಇದ್ಯಾ? ಅದು ನೀನು ಭಾಗ್ಯ, ಹಾಗನ್ಕೊಂಡ್ರೆ ಹೆಂಗಮ್ಮ? ಶಾಲಿನಿ ಮಾತು ಒರಟಾಗಿದ್ರು ಮನ್ಸು ಬೆಣ್ಣೆ ಥರ. ಏನೋ ಮಿತ್ರನ ನೋಡಿ ಸ್ವಲ್ಪ ಅಟ್ರಾಕ್ಟ್ ಆದ್ಲು ಅಷ್ಟೇ. ಈ ವಯಸ್ಸಲ್ಲಿ ಮಾಮೂಲಿ ಅಲ್ವಾ? ಅದನ್ ಬಿಟ್ಟು ನಿನ್ನ ಅದೃಷ್ಟ ಕಲ್ಲು ಹಾಕೋ ಅಷ್ಟು ಕೆಟ್ಟೋಳಲ್ಲ ನನ್ ಮಗಳು. ಅಯ್ಯೋ, ನಾನ್ ಹಾಗೆಲ್ಲ ಅನ್ಕೊಂಡಿಲ್ಲ ಚಿಕ್ಕಿ. ನಿಜವಾಗ್ಲೂ ನೀನ್ ಹಾಗ ಅನ್ಕೊಂಡಿಲ್ಲ ಅಂದ್ರೆ, ಮತ್ತೆ ನನ್ ಮೇಲೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ ಅಂದ್ರೆ ನೀನೇ ಮೆಹಂದಿ ಹಾಕೊಳ್ಳೇಬೇಕು. ಇಲ್ಲಾಂದ್ರೆ ನನ್ಗೆ ಬೇಜಾರಾಗುತ್ತೆ. ಅಯ್ಯೋ ಪರವಾಗಿಲ್ಲ ಬಿಡು ಶಾಲಿನಿ, ಆ ವಿಷಯಕ್ಕೆ ಇಷ್ಟೊಂದೆಲ್ಲ ಬೇಜಾರಾಗ್ಬೇಕಾ? ಅಕ್ಕ ಖಂಡಿತವಾಗ್ಲೂ ಮೆಹಂದಿ ಹಾಕೊಂತಾಳೆ. ಹಾಗಂತ ಭಾಗ್ಯ ಹೇಳ್ತಿಲ್ವಲ್ಲ. ನನ್ ತಂಗಿನೇ ನನ್ ನಿಶ್ಚಿತಾರ್ಥಕ್ಕೆ ಮೆಹಂದಿನ ತಂದ್ಕೊಟ್ರೆ ಬೇಡ ಅಂತಿನ ಶಾಲಿನಿ. ಸಂತೋಷದಿಂದ ಹಾಕೋತೀನಿ. ಥ್ಯಾಂಕ್ ಯು ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಈಗ್ಲೇ ಮೆಹಂದಿ ಹಾಕೊಂಡ್ಬಿಡು. ನಿನ್ 2 ಕೈನೂ ಕೆಂಪಾಗೋದನ್ನ ನಾನ್ ನೋಡ್ಬೇಕು. ತಗೋ. ಅಮ್ಮ ಭಾಗ್ಯ, ಈ ಮೆಹಂದಿ ಎಷ್ಟು ಕೆಂಪಗಾಗುತ್ತೋ ಬರೋ ಗಂಡ ಅಷ್ಟು ಪ್ರೀತಿಸ್ತಾನಂತೆ. ಅಕ್ಕ, ನಿನ್ ಲೈಫಲ್ಲಿ ನೀನ್ ಇಷ್ಟಪಟ್ಟಿರೋ ಹುಡುಗ ಬರ್ತಾ ಇದ್ದಾನೆ. ಇವತ್ತೇನಾದ್ರೂ ಎಂಗೇಜ್ಮೆಂಟ್ ಆಯ್ತು ಅಂತಂದ್ರೆ ಅರ್ಧ ಮದ್ವೆ ಆಗೋದ್ ಹಾಗೆ. ಅಷ್ಟು ದೊಡ್ಡ ಶುಭ ಕಾರ್ಯಕ್ಕೆ ಮೆಹಂದಿ ಹಾಕೊಳ್ಳತ್ತಾನೆ ಮೊದಲನೇ ಹೆಜ್ಜೆ. ಅದಕ್ಕೆ ಯಾವ ಅಡೆತಡೆನೂ ಇಲ್ದೆ ಚಿಕ್ಕಿ ಬಯಸಿದೆಲ್ಲ ನನ್ಸಾಗ್ಲಿ ಅಂತ, ಶಾಲಿನಿ ಅನ್ಕೊಂಡ್ ಹಾಗೆ ನಡೀಲಿ ಅಂತ ದೇವ್ರಿಗೆ ನಮಸ್ಕಾರ ಮಾಡಿ ಈ ಮೆಹಂದಿನ ದೇವ್ರ ಮುಂದೆ ಇಟ್ಟು ತಗೊಂಬರ್ತೀನಿ. ಆಮೇಲೆ ನೀನ್ ಮೆಹಂದಿ ಹಾಕೋ. ಸರಿ ಜಾನ್ವಿ, ದೇವ್ರ ಮುಂದಿಡ್ತೀಯೋ ಆರತಿ ಮಾಡ್ತೀಯೋ ಅದ್ ನಿನ್ನಿಷ್ಟ. ಆದ್ರೆ ಅರ್ಧ ಗಂಟೆಲಿ ಭಾಗ್ಯ ಮೆಹಂದಿ ಹಾಕೊಂಡ್ಮೇಲೆ ನಾನು ಅದನ್ನ ನೋಡ್ಬೇಕು. ಖಂಡಿತ. ಅಮ್ಮ ನೋಡ್ದಾ ನನ್ ಪ್ಲಾನ್ ಹೇಗ್ ವರ್ಕೌಟ್ ಆಯ್ತು ಅಂತ? ನಾನ್ ಅನ್ಕೊಂಡೇ ಇರ್ಲಿಲ್ಲ ಬೇಬಿ. ಈಗ ಜಾನ್ವಿ ಹಾಗೆ ಆ ಮೆಹಂದಿ ತಗೊಂಡೋಗಿ ಚೆನ್ನಾಗ್ ಕಲ್ಸಿ ಭಾಗ್ಯನ್ನ ಕರೆದು ಖುಷಿಯಿಂದ ಭಾಗ್ಯನ್ ಕೈಗೆ ಮೆಹಂದಿ ಹಾಕ್ತಾಳೆ. ಆ ಮೆಹಂದಿ ಹಾಕೊಂಡು 10 ನಿಮಿಷದಲ್ಲಿ ಭಾಗ್ಯನ್ ಕೈಗೆ ಮೊದಲು ತುರ್ಕೆ ಶುರುವಾಗಿ ಆಮೇಲೆ ಅವಳು 2 ಕೈನೂ ಸುಟ್ಟು ಉರಿಗೆ ಬೊಬ್ಬೆ ಶುರುವಾಗತ್ತೆ. ಜಾನು, ಯಾಕೋ ಸ್ವಲ್ಪ ನೆವೆ ಆಗ್ತಿದೆ. ನೆವೆನಾ? ನೆವೆ ಯಾಕಾಗತ್ತಕ್ಕ? ಸ್ವಲ್ಪ ಉರಿ ಕೂಡ ಆಗ್ತಿದೆ ಜಾನು. ಅಕ್ಕ, ಅಯ್ಯೋ ಜಾನು, ಅಯ್ಯೋ ಜಾನು, ಏನಾಗ್ತಿದೆ ಅಕ್ಕ? ಅಮ್ಮ, ಅಕ್ಕ ಬೇಗ ಕೈ ತೊಳ್ಕೊಳ್ಳುವಂತೆ ಬಾ ಅಕ್ಕ, ಬೇಗ ಬಾ, ನಡಿ ಅಕ್ಕ, ಬೇಗ ಕೈ ತೊಳ್ಕೊ. ಚಿಕ್ಕಿ, ಚಿಕ್ಕಿ, ಚಿಕ್ಕಪ್ಪ. ಏನಾಯ್ತಮ್ಮ? ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು ಜಾಹ್ನವಿ? ಅಕ್ಕನ್ ಕೈ ಮೇಲೆ ಬೊಬ್ಬೆ ಬಂದಿದೆ ಚಿಕ್ಕಿ. ಬೊಬ್ಬೆ ಹೇಗ್ ಬಂತಮ್ಮ? ಅಕ್ಕನ್ ಕೈಗೆ ಮೆಹಂದಿ ಹಾಕ್ತಿ ಚಿಕ್ಕಪ್ಪ. 10 ನಿಮಿಷದಲ್ಲೇ ಕೈ ಉರಿ ಅಂದ್ಲು. ಆಮೇಲೆ ನೋಡಿದ್ರೆ ಕೈ ಸುಟ್ಟು ಹೋಗಿತ್ತು. ಅಕ್ಕ, ಅಕ್ಕ, ಇಲ್ಲಿ ನೋಡಿ ಚಿಕ್ಕಿ.
ಇವಾಗ ಹೇಗ್ ಭಾಗ್ಯ? ಮೊದ್ಲೇ ನಿಶ್ಚಿತಾರ್ಥ. ಒಳ್ಳೇದಾಗ್ಲಿ ಅಂತ ನಿಶ್ಚಿತಾರ್ಥ ಮಾಡ್ತಿದ್ರೆ ನೀನ್ ಹೀಗ್ ಕೈ ಸುಟ್ಕೊಂಡು ಅಪಶಕುನ ಆಗೋಯ್ತಲ್ಲಮ್ಮ. ಹೀಗೆ ಬೊಬ್ಬೆ ಬಂದಿರೋ ಕೈಯಿಂದ ಮಿತ್ರಗೆ ಉಂಗ್ರ ಹೇಗಾಗ್ತೀಯಾ? ಮತ್ತೆ ಮಿತ್ರ ಕುತ್ತಿಗೆಗೆ ಹಾರ ಹೇಗಾಗ್ತೀಯಾ? ಇದಕ್ಕೇನಾದ್ರೂ ಆಯಿಂಟ್ಮೆಂಟ್ ಹಚ್ಕೊಳಮ್ಮ. ಇದೆಲ್ಲ ನೋಡ್ತಿದ್ರೆ ಈ ನಿಶ್ಚಿತಾರ್ಥ ನಿಲ್ಸ್ಬಿಡೋದೇ ಒಳ್ಳೇದು ಅನ್ಸುತ್ತೆ. ಹೌದೌದು, ನಿಲ್ಲಿಸ್ಬೇಕು. ನಿಂತು ಹೋಗುತ್ತೆ ನಿನ್ನ ಎಂಗೇಜ್ಮೆಂಟ್, ನಿಂತು ಹೋಗುತ್ತೆ. ನಿನ್ನ ಎಂಗೇಜ್ಮೆಂಟ್ ನಿಂತು ಹೋಗುತ್ತೆ. ಭಾಗ್ಯ ನಿಶ್ಚಿತಾರ್ಥ ನಿಂತು ಹೋಗುತ್ತೆ. ಮಿತ್ರ ನನ್ನ ಆಗ್ತಾನೆ. ಇದೆಲ್ಲ ಕನ್ಸ, ಯಾವುದು ನಿಜ ಅಲ್ಲ. ಹಾಗಾದ್ರೆ ಇನ್ನು 5 ನಿಮಿಷಕ್ಕೆ ಭಾಗ್ಯ ಕೂಗೋದ್ ಕೇಳಿಸುತ್ತೆ ನೋಡು. ಚಿಕ್ಕಿ ಚಿಕ್ಕಿ ಚಿಕ್ಕದೇವ ಹೇಗ್ ಕರಿತಿದೆ? ಬಾ ಮಮ್ಮಿ, ಬಾ ಬಾ. ಬಾ ಚಿಕ್ಕಿ, ಶಾಲಿನಿ, ಚಿಕ್ಕಪ್ಪ. ಏನ್ ಜಾಹ್ನವಿ? ಏನಿಲ್ಲ ಚಿಕ್ಕಿ, ಅಕ್ಕಂಗೆ ಮೆಹಂದಿ ಹಾಕಿದೀನಿ. ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಏನಿಲ್ಲ ಶಾಲಿನಿ. ಮೆಹಂದಿ ಹಾಕೊಂಡಿದ ತಕ್ಷಣ ಹಾಕಿದ ತಕ್ಷಣ ಅದೇ ಎಷ್ಟು ಕೆಂಪಗಾಗತ್ತೆ ನೋಡ್ತೀನಿ ಅಂತ ಹೇಳಿದ್ಯಲ್ಲ. ಹೌದು, ನಾನ್ ಈಗ್ಲೇ ನೋಡ್ಬೇಕು. ಅಕ್ಕ ಅಕ್ಕ, ಕೈ ತೋರ್ಸಕ್ಕ. ನೋಡಿ ಚಿಕ್ಕಿ, ಬಣ್ಣ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ? ಕಾಣ್ತಾ ಇದೆ. ನೀವ್ ಹೇಳ್ದ ಹಾಗೆ ಭಾವಂಗೆ ಅಕ್ಕನ ಮೇಲೆ ತುಂಬಾ ಪ್ರೀತಿ ಅನ್ಸುತ್ತೆ. ಹೌದು. ಇದೇನಿದು? ಆ ಮೆಹಂದಿ ಹಾಕಿದ ತಕ್ಷಣ ಕೈಯೆಲ್ಲ ಬೊಬ್ಬೆ ಬರುತ್ತೆ ಅನ್ಕೊಂಡ್ರೆ ರಕ್ತ ಹಚ್ಕೊಂಡ ಹಾಗೆ ಇಷ್ಟು ಕೆಂಪಗಾಗಿದೆಯಲ್ಲ. ಸಾರಿ ಶಾಲಿನಿ, ನೀನ್ ಕೊಟ್ಟ ಮೆಹಂದಿನ ಅಕ್ಕನ ಕೈಗೆ ಹಾಕ್ಲಿಲ್ಲ. ಏನು? ಯಾಕೆ? ನೀ ಕೊಟ್ಟ ಮೆಹಂದಿನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಕ್ ಹೋಗ್ತಿದ್ರೆ ಅದೇನೋ ದೇವ್ರ ದೀಪ ಹತ್ಕೊಂಡು ಸುಟ್ಟು ಹೋಯ್ತು. ಅದೆಲ್ಲ ಪೂರ್ತಿಯಾಗಿ ಹಾಳಾಗೋಯ್ತು. ಡ್ಯೂಪ್ಲಿಕೇಟ್ ಅನ್ಸುತ್ತೆ ಅಲ್ವಾ ಶಾಲಿನಿ? ಅದಕ್ಕೆ ಅಕ್ಕಂಗೋಸ್ಕರ ನಾನ್ ತಗೊಂಡ್ಬಂದಿದ್ ಮೆಹಂದಿನ ಹಾಕ್ದೆ. ಏನು ಅನ್ಕೋಬೇಡ ಶಾಲಿನಿ. ಸಾರಿ ಶಾಲಿನಿ, ನೀನೆಷ್ಟು ಪ್ರೀತಿಯಿಂದ ನನಗೋಸ್ಕರ ಮೆಹಂದಿ ತಂದೆ, ಆದರೆ ಹೀಗಾಗುತ್ತೆ ಅಂತ ನೀನು ಕೂಡ ಅನ್ಕೊಂಡಿರ್ಲಿಲ್ಲ. ಅಕ್ಕ ಸರಿ, ನಡಿ ಹೋಗೋಣಂತೆ, ಮತ್ತೆ ಲೇಟ್ ಆಗ್ಬಿಡತ್ತೆ. ನಡಿ ಹೋಗೋಣ. ದೊಡ್ಡಪ್ಪ, ಅಜ್ಜಿ, ಸಂಜನಾ, ಹನ್ಸಿಕಾ, ಎಲ್ರು ಎಲ್ಲಿದ್ದೀರಾ? ಬನ್ನಿ. ಏಯ್, ಯಾಕೆ ಹಾಕಿ ಕೂಗ್ತಾ ಇದ್ಯಾ? ಏನಾಯ್ತು? ಎಲ್ರು ಇಲ್ಲಿ ನೋಡಿ. ಹೇ, ಉಂಗ್ರಾನ? ಎಂಗೇಜ್ಮೆಂಟ್ ರಿಂಗ್. ಅಣ್ಣಂಗೆ ಅತ್ತಿಗೆಗೆ ಎಂಗೇಜ್ಮೆಂಟ್ ಆಗತ್ತಲ್ಲ, ದೊಡ್ಡಮ್ಮ ಈ ರಿಂಗ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ನಾನ್ ತಗೊಂಡ್ ಬಂದೆ. ಹೇಗಿದೆ ಉಂಗ್ರ? ಲೇ, ಇದಕ್ಕೇನೋ ಇಷ್ಟೊಂದು ಕೂಗಾಟ? ದೊಡ್ಡಪ್ಪ, ಅಣ್ಣನ ಎಂಗೇಜ್ಮೆಂಟ್ ಅಂದ್ರೆ ಇಷ್ಟಾದ್ರೂ ಸಂತೋಷ ಇರಬಾರ್ದಾ? ಅಜ್ಜಿ, ನೀವು ಹೇಳಿ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಹನ್ಸಿಕಾ,
ನೀವ್ಯಾಕೇನು ಮಾತಾಡ್ತಾ ಇಲ್ಲ? ಏನಿದೆ ಮಾತಾಡಕ್ಕೆ? ಹಂಚಿಕ ಏನಾಯ್ತು? ಏನಿಲ್ಲ ಬಿಡು ಅಣ್ಣ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಆಂಟಿ, ನೀವಾದ್ರೂ ಹೇಳಿ, ಯಾಕೆ ಹೀಗಿದ್ದೀರಾ ನೀವಿಬ್ರು? ಈ ಎಂಗೇಜ್ಮೆಂಟ್ ವಿಷಯಕ್ಕೆ, ಈ ಮದುವೆ ವಿಷಯಕ್ಕೆ ಯಾಕಿಷ್ಟು ಸೈಲೆಂಟ್ ಆಗಿದ್ದೀರಾ? ನಮ್ಗ ಆ ಹುಡುಗಿ ಇಷ್ಟ ಆಗ್ಲಿಲ್ಲ ಅಣ್ಣ. ಏನ್ ಹೇಳ್ತಿದ್ಯಾ? ಹೌದು ಮಿತ್ರ, ಆ ಹುಡುಗಿ ನಿನ್ಗೆ ಸೂಟ್ ಆಗಲ್ಲ. ನಿಜ ಅಂದ್ರೆ ನಿನ್ ಪಕ್ಕ ಅವಳನ್ನ ನೋಡಕ್ಕೆ ನನ್ನಿಂದಾಗಲ್ಲ. ಅದಕ್ಕೆ ಹೀಗಿದ್ದೀವಿ. ನಮ್ಗಂತೂ ಯಾವ ಸಂತೋಷನೂ ಇಲ್ಲ. ನೋಡಿ, ನೀವು ಭಾಗ್ಯನ ನೋಡಿದ್ದೆ ಒಂದ್ಸಲ, ಮಾತಾಡ್ಸೂ ಇಲ್ಲ. ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಾಗನ್ಸಿರ್ಬೇಕು. ಒಂದ್ಸಲ ಮಾತಾಡಿದ್ರೆ ತಾನೇ ಅವಳು ಏನು ಅಂತ ಗೊತ್ತಾಗೋದು. ಅವಳ ಜೊತೆ ಸ್ವಲ್ಪ ಟೈಮ್ ಇದ್ದು ಓಡಾಡಿದ್ರೆ ತಾನೇ ಅವಳ ಬಗ್ಗೆ ಅರ್ಥ ಆಗೋದು. ಡ್ಯಾಡಿ ಹೇಳ್ತಾ ಇರ್ತಾರಲ್ವಾ, ಪೂರ್ತಿಯಾಗಿ ಗೊತ್ತಿಲ್ಲದೆ ಯಾರ ಬಗ್ಗೆನಾದ್ರೂ ಒಂದು ನಿರ್ಧಾರಕ್ಕೆ ಬರೋದಾಗ್ಲಿ, ಅಸಹ್ಯ ಪಡೋದಾಗ್ಲಿ ಮಾಡಬಾರ್ದು ಅಂತ. ನೀವು ಭಾಗ್ಯ ಜೊತೆ ಮಾತಾಡಕ್ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗ್ತಾಳೆ. ಒಂದ್ಸಲ ಹುಡುಗಿ ಹತ್ರ ಮಾತಾಡ್ತಾ ಇರ್ಬಿಡು. ಮೊದ್ಲು ಆ ಉಂಗ್ರ ಇಲ್ಲಿ ಕೊಡು, ದೇವ್ರ ಮುಂದೆ ಇಡ್ತೀನಿ. ಹಾ, ಮೊದ್ಲು ನೀವೆಲ್ಲ ಹೋಗಿ ರೆಡಿಯಾಗಿ. ಭಗವಂತ, ಏನಿದು? ಶುಭ ಅಂತ ನಿಶ್ಚಿತಾರ್ಥ ಮಾಡಿದ್ರೆ ಹೀಗೆ ಉಂಗ್ರ ಕೆಳಗ್ ಬಿದ್ದು ಹೋಯ್ತಲ್ಲ. ದೇವ್ರೆ, ಇದ್ಯಾಕೋ ಅಶುಭ ಅನ್ಸ್ತಿದೆ. ಯಾರಿಗೂ ಏನೂ ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು ದೇವ್ರೆ. ಭಾಗ್ಯನ ನಿಶ್ಚಿತಾರ್ಥ ತಡೆಯೋದಕ್ಕೆ, ಹಾಗೆ ಭಾಗ್ಯನ ನನ್ನೊಳಗೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಏನೇನು ಮಾಡಬೇಕಾಗುತ್ತೋ ಅಂತ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ. ಆದರೆ ಅಷ್ಟು ಕಷ್ಟಪಡ್ದೇನೆ, ನನ್ನ ಕೈಗೆ ರಕ್ತನೇ ಅಂಟಿಸ್ಕೊಳ್ದೇನೆ ಅವರೇ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇನ್ನು ಭಾಗ್ಯ ನನ್ನವಳೆ, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಜಗ್ಗು, ಹೇ ಶಾಲಿನಿ, ನೀನೇನಿಲ್ಲಿ? ನನ್ ಕರ್ಮ. ಏನಾಯ್ತು ನಿನಗೆ? ಅಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆಯಲ್ಲ. ಹಾಗಂತ ನಿನ್ನಿಷ್ಟಕ್ಕೆ ಹಾಯಾಗಿ ಇಲ್ಲಿ ಕೂತ್ಕೊಂಡು ದಮ್ ಹೊಡಿತಿದ್ಯಾ? ನಾನ್ ಫಿಕ್ಸ್ ಆಗೋದೇನಿದೆ? ನೀನೇ ತಾನೆ ಅದನ್ನ ಕಣ್ಣಾರೆ ನೋಡಿ ಆ ಸಂತೋಷದ ಸುದ್ದಿ ನನ್ ಕಿವಿಗೆ ಹಾಕಿದ್ದು. ಇದಕ್ಕಿಂತ ಸಂತೋಷ ಇನ್ನೇನಿರುತ್ತೆ? ಅಯ್ಯೋ ದೇವ್ರೇ, ಮಿತ್ರ ಅವ್ರ ಅಪ್ಪ ಅಮ್ಮ ಬಂದಾಗ ಅವ್ರ ಮಾತ್ ಕೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲಿ ಆ ಮಿತ್ರ ಬಂದು ಎಲ್ಲ ಎಡವಟ್ ಮಾಡ್ಬಿಟ್ಟ. ಏನ್ ಮಾಡ್ದ? ಏನೋ ಮಾಡ್ದ, ಆದ್ರೆ ಎಂಗೇಜ್ಮೆಂಟ್ ಮಾತ್ರ ನಿಲ್ಲಿಲ್ಲ, ನಡೀತಿದೆ. ಇವತ್ ರಾತ್ರಿ 8:00 ನಡೆಯಲ್ಲ, ಈ ನಿಶ್ಚಿತಾರ್ಥ ನಡೆಯಲ್ಲ. ಇಲ್ಲಿವರೆಗೂ ನನ್ನ ಕೈನ ರಕ್ತ ಮಾಡ್ಕೊಳ್ದೇರಾನೆ ಭಾಗ್ಯ ನನ್ನವಳಾಗ್ತಾಳೆ ಅಂತ ಅನ್ಕೊಂಡಿದ್ದೆ. ನಾನು ರಾಕ್ಷಸ ಆಗ್ಲಿಲ್ಲ ಅಂತಂದ್ರೆ ಭಾಗ್ಯ ನನ್ನವಳಾಗಲ್ಲ ಅಂತ ಗೊತ್ತಾಗೋಯ್ತು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. 8:29 ಸರಿಯಾಗಿ ಈ ಎಂಗೇಜ್ಮೆಂಟ್ ನಿಂತೋಗುತ್ತೆ.
ಮಾತ್ ತಪ್ಪಲ್ಲ ತಾನೆ? ಆ ಭಾಗ್ಯ ನನಗ್ ಸೇರಿದವಳು. ಯಾರೋ ಹಾರಿಸ್ಕೊಂಡು ಹೋಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರೋಷ್ಟು ಪೆದ್ದ ಅಲ್ಲ ನಾನು. ಅದನ್ನಲ್ಲಡಿ. ನಮಸ್ತೆ. ಎಲ್ಲ ಬಂದಿದ್ಯಾ? ಎಲ್ಲ ಬಂದಿದೆ ಸರ್. ಮತ್ತೆ ಡೆಕೋರೇಷನ್ ಲೈಟ್ಸ್ ಎಲ್ಲ ಚೆಕ್ ಮಾಡಿ ಸರ್, ಎಲ್ಲ ಮಾಡಿದ್ದೀನಿ. ಸರಿ, ಎಲ್ಲ ನೀವೇ ನೋಡ್ಕೋಬೇಕು, ಏನು ಕೂಡ ಮಿಸ್ ಆಗಬಾರ್ದು. ಸರಿ. ಓಕೆ. ನಮಸ್ತೆ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹಾಯ್ ಅಂಕಲ್. ಹಾಯ್. ಬನ್ನಿ, ವೆಲ್ಕಮ್. ಹಲೋ. ಹಾಯ್, ವೆಲ್ಕಮ್. ಪ್ಲೀಸ್ ಬನ್ನಿ. ಸಿಸ್ಟರ್, ಈ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಎಲ್ಲ ನಮ್ಮ ಐಡಿಯಾನೇ. ಮನೆಗ್ ಬರೋ ಸೊಸೆ ದರಿದ್ರ ಆದ್ರೆ ಮನೆ ಇಂದ್ರಭವನ ಆದ್ರೂ ಏನ್ ಲಾಭ? ನೋಡಿ, ಅತ್ತಿಗೆ ಮನೆಯವ್ರು ಬಂದ್ರು. ಏ ವಿವೇಕ್, ನಿಲ್ಲೋ. ಯಾಕೆ ಸಿಸ್ಟರ್? ಏನಿದು? ಅವಳೇನೋ ಮೇಲಿಂದ ಇಳಿದ್ ಬಂದಿರೋ ಅಪ್ಸರೆ ಅನ್ನೋ ಹಾಗೆ ಎಲ್ಲದಕ್ಕೂ ಅಷ್ಟು ಎಕ್ಸೈಟ್ ಆಗ್ತಿಯಲ್ಲ? ಬರ್ತಿರೋದು ಯಾರೋ ಅಲ್ಲ, ಅಣ್ಣನ ಮದುವೆ ಆಗೋ ಹುಡುಗಿ, ಸಾಕ್ಷಾತ್ ಲಕ್ಷ್ಮೀ ದೇವಿ. ಅದು ಅಲ್ಲದೆ ನಾನು ಹೀಗೆ, ನಾನು ಬದಲಾಗಲ್ಲ. ನಮಸ್ಕಾರ. ನಮಸ್ಕಾರ. ಹಾಯ್ ಅತ್ಗೆ, ಬನ್ನಿ ಹೋಗೋಣ. ನಡಿಯಮ್ಮ. ನಮಸ್ಕಾರ. ನಮಸ್ಕಾರ. ಅಯ್ಯೋ ಬೇಡ ಭಾಗ್ಯ, ನೀನಿನ್ ಯಾವತ್ತೂ ನನ್ನ ಕಾಲಿಗೆ ನಮಸ್ಕಾರ ಮಾಡಬೇಡ. ನಿಂಗೆ ನಿನ್ನೆನೆ ಹೇಳಿದ್ದೀನಿ, ನಿನ್ ಸ್ಥಾನ ಅಲ್ಲಲ್ಲ, ಇಲ್ಲಿ. ಬಾ, ನಡೀರಿ. ಬನ್ನಿ ಅತ್ತೆ. ಹಾಯ್ ಭಾಗ್ಯ, ನಿನ್ ಕಣ್ಗಳು ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಲಕ್ಷ್ಮಿ ಕಣ್ ಯಾವಾಗ್ಲೂ ಆ ಮಹಾವಿಷ್ಣುನೇ ಅಲ್ವಾ ಹುಡ್ಕೋದು? ಹಾಗಾದ್ರೆ ಕಾಣಿಸದ್ನಾ ನಿನ್ನ ವಿಷ್ಣು? ಈಗ ಕಣ್ಮುಂದೆನೇ ಇದ್ದಾರೆ. ಈ ಮಾತು ಸಾಕು ಭಾಗ್ಯ, ಒಂದು ಜನ್ಮಕ್ಕೆ ಸಾಕಾಗೋಷ್ಟು ಆನಂದ ಆಯ್ತು. ಭಾಗ್ಯ, ನಮ್ ಜೀವನ ಎಷ್ಟು ವಿಚಿತ್ರ ಅಲ್ವಾ? ಕೋಪದ ಮಧ್ಯೆ ಪರಿಚಯ, ಅಂದ್ಕೊಳ್ದಿರೋ ಪರಿಸ್ಥಿತಿಲಿ ರಾಜಿ ಆಗೋದು, ಇಷ್ಟ ಇಲ್ದೇನೆ ಮೀಟ್ ಆಗಿ ಗಂಟೆ ಕಳೆಯೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡಿದ್ದನ್ನ ಅನುಭವಿಸೋ ಮೊದಲೇನೆ ನಿಶ್ಚಿತಾರ್ಥ ನಡೆದು ಹೋಗೋದು. ತುಂಬಾ ವಿಚಿತ್ರವಾಗಿದೆ ಅಲ್ವಾ?
ಕನ್ಸಲ್ ಕಂಡ ವ್ಯಕ್ತಿ ಕಣ್ಮುಂದೆ ಬಂದು ನಾವು ಮದ್ವೆ ಆಗೋಣ ಅಂತ ಹೇಳಿದ್ರೆ ಆತನ ಜೊತೆ ಕಳೆಯೋ ಪ್ರತಿ ಕ್ಷಣ ಕೂಡ ಹೆಚ್ಚೆ. ಇದಕ್ಕಿಂತ ಬೇರೆ ಇನ್ಯಾವ ಸಂತೋಷ ನನಗ್ ಬೇಕು ಹೇಳಿ?